ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಿಡಿಯೋ. ಸೀರೆ ಉಡುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ನೀವು ನೋಡಲೇಬೇಕು. ಏನಕ್ಕಪ್ಪ ಅಂದರೆ ನೋಡಿ, ನಾನು ತಿಳಿಸ್ಕೊಡ್ತಿರೋ ಟಿಪ್ಸ್ಗಳು ನಿಮಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಹೆಣ್ಮಕ್ಳು ನಾವು ಸಿಕ್ಕಾಪಟ್ಟೆನೇ ಬ್ಯುಸಿ ಇರ್ತೀವಿ. ಮನೆ ಕೆಲಸ, ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಬೇಕು, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ತಿನ್ನಿಸ್ಬೇಕು, ಉಣಿಸ್ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆನೇ ಬ್ಯುಸಿ ಇರ್ತೀವಿ. ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಯಾರಾದರೂ ಫಂಕ್ಷನಿಗೆ ಕರೆದ್ರು ಅಂದರೆ ಆಗ ನಾವು ಹೋಗಬೇಕಾದ್ರೆ ತಕ್ಷಣಕ್ಕೆ ನಮಗೆ ಸೀರೆ ಸಿಕ್ಕರೆ ಬ್ಲೌಸ್ ಸಿಗಲ್ಲ, ಬ್ಲೌಸ್ ಸಿಕ್ಕರೆ ಸೀರೆ ಸಿಗಲ್ಲ, ಈ ರೀತಿ ಆಗಿಬಿಡುತ್ತೆ. ಸೊ ಈ ರೀತಿ ಆಗಬಾರ್ದು. ಎಲ್ಲವೂ ಕೂಡ ಒಂದೇ ಹತ್ತಿರ ಇರಬೇಕು, ಬಟ್ ವಾರ್ಡ್ರೋಬು ನೀಟಾಗಿ ಕಾಣಬೇಕು, ಕೈಗೆ ಎಟುಕೋ ಅಂತಿರಬೇಕು ಅನ್ನೋದಾದರೆ ತಿಳಿಸ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಫಟಾಫಟ್ ಅಂತ ಸೀರೆ ಆಗಲಿ ಬ್ಲೌಸ್ ಆಗಲಿ ಸಿಕ್ಕೇ ಬಿಡುತ್ತೆ. ನೋಡಿ, ಹ್ಯಾಂಗರ್ಗೆ ನಾವೆಲ್ಲ ಏನು ಮಾಡ್ತೀವಿ, ಸೀರೆಗಳನ್ನು ಈ ರೀತಿ ಹಾಕ್ತೀವಲ್ವಾ. ಹೀಗೆ ಹಾಕಿದವಾಗ ಸೀರೆ ಇಲ್ಲಿಡ್ತೀವಿ, ಬ್ಲೌಸ್ ಇನ್ನೆಲ್ಲೋ ಇಡ್ತೀವಿ. ಸೊ ನಮಗೆ ಸಿಗೋದೇ ಇಲ್ಲ. ಅದ್ರ ಬದಲಾಗಿ ನೀವೇನು ಮಾಡಿ, ಸೀರೆಯನ್ನು ನೋಡಿ ಈ ರೀತಿ ಹ್ಯಾಂಗರ್ನ ಮಿಡಲ್ನಲ್ಲೇ ನೋಡಿ ಈ ರೀತಿ ಹಾಕಿಬಿಟ್ಟು ನೀವು ಇಟ್ಟರೆ ಈಸಿಯಾಗಿ ಸೀರೆ ಯಾವುದು ಬ್ಲೌಸ್ ಯಾವುದು ಅಂತ ಫಟಾಫಟ್ ಅಂತ ಸಿಕ್ಬಿಡುತ್ತೆ. ನಿಮಗೆ ಕನ್ಫ್ಯೂಸನ್ನೇ ಇರೋದಿಲ್ಲ, ಅಲ್ಲಿ ಇಲ್ಲಿ ಮಿಸ್ ಆಗೋದಿಲ್ಲ. ವಾರ್ಡ್ರೋಬ್ ಕೂಡ ಮೆಸ್ಸಿಯಾಗಿ ಕಾಣೋದಿಲ್ಲ, ಕ್ಲೀನಾಗಿ ಕಾಣುತ್ತೆ. ನೋಡಿ, ಸೀರೆನ ನಾನು ಹ್ಯಾಂಗರಿಗೆ ಹಾಕಾದ್ಮೇಲೆ ಅದನ್ನು ಬ್ಲೌಸಿನ ನೋಡಿ ಮಿಡಲ್ನಲ್ಲಿ ಇಟ್ಬಿಟ್ಟು ಆಮೇಲೆ ಅದನ್ನು ಟ್ಯಾಗ್ ಮಾಡಿ ಹೀಗೆ ನಾನು ಹುಕ್ಸನ್ನು ಹಾಕ್ತಾಯಿದ್ದೀನಿ. ಇದರಿಂದ ಸೀರೆ ಯಾವ ಕಲರಿಂದಿದೆ ಹಾಗೆ ಬ್ಲೌಸ್ ಯಾವುದು ಎಲ್ಲವೂ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಒಂದೇ ಕಡೆನೇ ಸೀರೆ ಹಾಗೆ ಬ್ಲೌಸ್ ಎರಡೂ ಕೂಡ ನಾವು ಒಟ್ಟಿಗೆ ಇಟ್ಬಿಡಬಹುದು. ಬೇರೆ ಬೇರೆ ಕಡೆ ಇಟ್ಟವಾಗ ನಮಗೆ ತಕ್ಷಣಕ್ಕೆ ಸಿಗೋದಿಲ್ಲ, ಅರ್ಜೆಂಟಲ್ಲಿ ಇದ್ದವಾಗ ನಮಗೆ ಬೇಗನೆ ಸಿಗೋದೇ ಇಲ್ಲ. ಸೊ ಹಾಗಾಗಿ ತಿಳಿಸ್ಕೊಡ್ತಿರೋ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಈಸಿಯಾಗಿ ನಿಮಗೆ ಸೀರೆ ಯಾವುದಿದೆ ಕಲರು ಹಾಗೆ ಬ್ಲೌಸ್ ಯಾವುದಿದೆ ಅಂತ ಹೇಳಿ ಈಸಿಯಾಗಿ ಸಿಕ್ಬಿಡುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಆ ಬ್ಲೌಸನ್ನು ಇಟ್ಟಿದ್ದೀನಿ. ನೀವು ಯಾವ ಸೀರೆ ಇರುತ್ತಲ್ಲ ಅದೇ ಸೀರೆಯ ಬ್ಲೌಸನ್ನು ಈ ರೀತಿ ನೀವು ಹಾಕಿಟ್ಬಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗೆಯೇ ಅದಕ್ಕೆ ಬೇಕಾಗಿರುವ ಪೆಟಿಕೋಟನ್ನು ಕೂಡ ನೀವು ಈ ಸೀರೆಯ ಹ್ಯಾಂಗರಲ್ಲೇ ನೀವು ಸಿಗಿಸ್ಬಿಡ್ಬೋದು. ಆವಾಗ ಈಸಿಯಾಗಿ ನಿಮಗೆ ಸೀರೆಯ ಪೆಟಿಕೋಟ್ ಹಾಗೆಯೇ ಸೀರೆ ಹಾಗೆ ಬ್ಲೌಸ್ ಕೂಡ ಒಂದೇ ಕಡೆನೇ ನಿಮಗೆ ಸಿಕ್ಬಿಡುತ್ತೆ. ನೋಡಿ, ಕೆಲವರು ಸೀರೆಗಳನ್ನು ಹ್ಯಾಂಗ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ, ಹಾಗೆಯೇ ಮಡಚಿ ನಾವು ಇಡ್ತೀವಿ ಅನ್ನೋರು ಕೂಡ ಇರ್ತಾರೆ. ಅಂಥ ಸಮಯದಲ್ಲಿ ಸೀರೆಗೆ ಬ್ಲೌಸನ್ನು ಒಂದೇ ಕಡೆ ಹೇಗಿಡ್ಬೋದು ಅಂತ ಹೇಳಿ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹ್ಯಾಂಗರ್ನ ಯೂಸ್ ಮಾಡಲ್ಲ ಅನ್ನೋದಾದರೆ, ಸೀರೆನ ಹ್ಯಾಂಗ್ ಮಾಡೋಲ್ಲ ಅನ್ನೋದಾದರೆ ನೋಡಿ, ಫಸ್ಟ್ ನಾವೇನು ಸೀರೆನ ಈ ರೀತಿ ಮಡಚ್ಕೋತೀವಲ್ವಾ, ನೋಡಿ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲೇ ನೀವು ಮಡಚಿದ್ರೆ ನೀಟಾಗಿ ಕ್ಲೀನಾಗಿ ಇರುತ್ತೆ. ಹಾಗೆಯೇ ಒಂದೇ ಜಾಗದಲ್ಲಿ ತುಂಬ ಸೀರೆಗಳನ್ನು ನೀವು ಇಡಬಹುದು. 2 ಸೀರೆ ಮಡಚಿ ಇಡೋ ಜಾಗದಲ್ಲಿ ನೀವು 4-5 ಸೀರೆಗಳನ್ನು ಇಡಬಹುದು. ಅಷ್ಟು ನೀಟಾಗಿ ಇದು ಆಗುತ್ತೆ. ಯಾವ ಥರ ಅಂದರೆ ನೋಡಿ, ಫಸ್ಟ್ ನಾವು ಸೀರೆನ ಈ ರೀತಿ ಮಡ್ಚ್ಕೊಂಡ್ಮೇಲೆ ನೋಡಿ, ಕೆಳಗಡೆ ಭಾಗವನ್ನು ಸ್ವಲ್ಪ ಮಡ್ಚಿದ್ದೀನಿ, ಹಾಗೆ ಮೇಲ್ಗಡೆ ಭಾಗವನ್ನು ಈ ರೀತಿ ಮಡ್ಚಿದ್ದೀನಿ. ಮಿಡಲ್ನಲ್ಲಿ ಸ್ವಲ್ಪ ನಾನು ಗ್ಯಾಪನ್ನು ತೊಗೊಂಡಿದ್ದೀನಿ. ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಮಡಚಿ ಆದಮೇಲೆ ನೀವು ನೋಡಿ ಹೀಗೆ ಇದ್ರ ಒಳಗಡೆ ಹಾಕಬೇಕಾಗುತ್ತೆ. ಇಲ್ಲ ನಮಗೆ ಬಾರ್ಡ್ರ್ ಯಾವ ಕಲರ್ ಇದೆ ಅಂತ ಹೇಳಿ ಗೊತ್ತಾಗಬೇಕು ಅನ್ನೋದಾದರೆ ನೋಡಿ, ಇದನ್ನು ತೆಗೆದುಬಿಟ್ಟು ಹೀಗೆ ಇದನ್ನು ಇದ್ರ ಒಳಗಡೆ ಹಾಕಿ. ಈ ಭಾಗದಲ್ಲಿ ಇತ್ತಲ್ಲ, ಈ ಭಾಗವನ್ನು 2 ಲೇಯರ್ ತೆಗೆದುಬಿಟ್ಟು ನೀವು ಇದನ್ನು ಹೀಗೆ ಈ ಥರ ಸೀರೆಯ ಒಳಗಡೆ ನೀವು ಈ ರೀತಿ ಹಾಕಬೇಕಾಗತ್ತೆ. ಈ ರೀತಿ ನೀಟಾಗಿ ನೀವು ಹಾಕಿದರೆ ಎಷ್ಟು ನೀವು ದಿನ ಬಿಟ್ಟು ತೆಗೆದ್ರೂ ಕೂಡ ನೀಟಾಗೇ ಕಾಣಿಸುತ್ತೆ. ಸ್ವಲ್ಪ ಕೂಡ ಅದು ನಾವು ಇಟ್ಟಿರೋದು ಮೆಸ್ಸಿಯಾಗಿ ಆಗೋದೇ ಇಲ್ಲ. ನೀವು ಎತ್ತಿ ಹಾಕಿದರೂ ಕೂಡ ಅದು ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನಿವಾಗ ನಿಮಗೆ ತೋರಿಸ್ತೀನಿ, ಹೀಗೆ ಬೇಕಾದರೆ ಹಾಕಿ. ನೀವು ಇದರಲ್ಲಿ ಬ್ಲೌಸ್ ಹೆಂಗೆ ಇಡೋದು ಅನ್ನೋದಾದರೆ ನೋಡಿ, ಮೇಲ್ಗಡೆ ಭಾಗವನ್ನು ನೀವೀಗ ನೋಡ್ತಿರ್ಬೋದು, ಇಲ್ಲಿದೆಯಲ್ಲ ಈ ಲೇಯರ್ನ ನಾವೇನು ಸೀರೆನ ಒಳಗಡೆ ಹಾಕಿದ್ವಲ್ಲ ಆ ಲೇಯರ್ನ ಓಪನ್ ಮಾಡಿಬಿಟ್ಟು ನೀವು ಬ್ಲೌಸನ್ನು ಇದ್ರ ಒಳಗಡೆ ಇಡಬಹುದು. ನಾನಿವಾಗ ತೋರಿಸ್ತೀನಿ ಅದು ಹೇಗಿಡೋದು ಅಂತ ಹೇಳಿ. ಫಸ್ಟು ನೀವು ಬ್ಲೌಸನ್ನು ತೊಗೊಂಡ್ಬಿಟ್ಟು ನೀವು ಈ ಸೀರೆಯ ಬ್ಲೌಸನ್ನು ತೊಗೊಂಡ್ಬಿಟ್ಟು ಆ ಮೇಲ್ಗಡೆ ಲೇಯರ್ ಇದೆಯಲ್ಲ ಆ ಲೇಯರ್ನ ಓಪನ್ ಮಾಡಿಬಿಟ್ಟು ಅದರ ಒಳಗಡೆ ನೀವು ಹೀಗೆ ನೋಡಿ ಇಟ್ಬಿಟ್ರೆ ಸೀರೆನೂ ಅಲ್ಲೇ ಇರುತ್ತೆ, ಹಾಗೆ ಬ್ಲೌಸು ಕೂಡ ಅಲ್ಲೇ ಇರುತ್ತೆ. ನೀವು ಹುಡುಕಾಡೋ ಅವಶ್ಯಕತೆಯೇ ಇರೋದಿಲ್ಲ, ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ. ಹಾಗೆಯೇ ಇದಿಷ್ಟು ಇಟ್ಟ ಮೇಲೆ ನೀವು
ಎಲ್ಲ ಸೀರೆಗಳನ್ನು ಇದೇ ರೀತಿ ನೀವು ಮಡಚಿಟ್ಕೊಂಡ್ರೆ ನಿಮಗೆ ಸ್ಪೇಸ್ ಕೂಡ ತುಂಬ ಜಾಸ್ತಿ ಹಿಡಿಸುತ್ತೆ. ಹಾಗೆಯೇ ವಾರ್ಡ್ರೋಬಲ್ಲಿ ನೋಡಲಿಕ್ಕೂ ಕೂಡ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆರ್ಗನೈಸ್ ಎಷ್ಟು ಚೆನ್ನಾಗಿ ಮಾಡಿದಾರಪ್ಪ ಅಂತ ಹೇಳಿ ನೋಡಿದವರು ಕೂಡ ಅಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ನೋಡಿ, ನಿಮಗೆ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಬೀರುವಿನಲ್ಲಿ ರಾಶಿ ರಾಶಿ ಸೀರೆ ಇದ್ದರೂ ಚಿಂತೆ ಬೇಡ. ಹೀಗೆ ಮಾಡಿದರೆ ನೋಡಿ ಸೂಪರಾಗಿ ಕಾಣುತ್ತೆ. ಹಾಗೆ ಬೀರುವಿನಲ್ಲಿ ಬಟ್ಟೆ ಇಡೋದು ಈಸಿ ಆಗುತ್ತೆ, ನಿಮಗೆ ಜಾಸ್ತಿ ಜಾಗ ಹಿಡಿಸುತ್ತೆ. ಒಂದ್ಸಲ ಹೀಗೆ ಮಾಡಿ ನೋಡಿ, ನೀವೇ ನನಗೆ ವಾವ್ ಸೂಪರ್ ಆಗಿದೆ ನಿಮ್ಮ ಟಿಪ್ಸ್ ಅಂತ ಹೇಳಿ ಹೇಳ್ತೀರಾ. ಇಷ್ಟು ದಿನ ಈ ಟಿಪ್ಸ್ ಗೊತ್ತಿಲ್ಲದೆ ಅದು ಎಷ್ಟು ಕಷ್ಟಪಟ್ಟಿದ್ದೀವಪ್ಪ ನಾವು ಸೀರೆ ಮಾಡ್ಸೋಕೆ ಅಂತ ನೀವೇ ಕೊನೆಯಲ್ಲಿ ಹೇಳ್ತೀರಾ. ಅಷ್ಟು ಈಸಿಯಾದಂತಹ ಟ್ರಿಕ್ಸನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಎಷ್ಟೇ ಸೀರೆ ಇರಲಿ, ನಿಮ್ಮ ಬೀರು ತುಂಬ ಸೀರೆ ಇರಲಿ, ಅವುಗಳನ್ನು ಫಟಾಫಟ್ ಅಂತ ಹೇಗೆ ಮಡಚಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆಯೇ ನೀಟಾಗಿ, ಹೇಗೋ ಒಟ್ರಾಸೆ ಅಲ್ಲ, ನೀಟಾಗಿ ಹೇಗೆ ಮಡಚ್ಬೋದು ಅಂತ ಹೇಳಿ ನಾನು ಇದರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕಾಗಿ ಬೇಕಾಗಿರೋದು ಒಂದೇ ಒಂದು ಸಾರಿನ ಸೌಟು. ಈ ಒಂದು ಸಾರಿನ ಸೌಟ್ ಇದ್ದರೆ ಸಾಕು, ನೀವು ಮೂಟೆಗಟ್ಟಲೆ ಸೀರೆನ ಮಡಚಿಬಿಡಬಹುದು. ಅದು ಕೂಡ ಈಕ್ವಲ್ ಆಗಿ ಒಂದೇ ಲೆವೆಲಲ್ಲಿ ಬರುವಂತೆ ನೀವು ನೀಟಾಗಿ ಮಡಚ್ಬೋದು. ಅದು ಹೆಂಗಪ್ಪ ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸಾರಿನ ಸೌಟು ನಾನು ಫಸ್ಟ್ ಇಲ್ಲಿ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ಅದರ ಎಡ್ಜಿಗೆ ಒಂದು ಸಣ್ಣ ಹೋಲ್ ಇರುತ್ತಲ್ವ ಸಿಗಿಸ್ಲಿಕ್ಕೆ ಅಂತ ಹೇಳಿ, ಆ ಹೋಲಿಗೆ ನಾನು ಈ ಸೀರೆಯ ತುದಿಯನ್ನು ಇದಕ್ಕೆ ಸಿಗಿಸಿದ್ದೀನಿ. ಆ ಸಿಗಿಸ್ಬಿಟ್ಟು ನಾನು ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀವೀಗ ಸೀರೆನ ಹೀಗೆ ನೋಡಿ ಇದಕ್ಕೆ ಸುತ್ತಬೇಕು. ಫಸ್ಟ್ ನೀವು ಆ ಎಡ್ಜಿಗೆ, ಸೀರೆನ ಎಡ್ಜನ್ನು ಆ ಹೋಲಿಗೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಗ್ರಿಪ್ಪಾಗಿ ಇರಲಿ, ಬಿಚ್ಚೋಗಬಾರ್ದು ಅನ್ನೋದಕ್ಕೆ ಈ ರೀತಿ ನೀವು ಹಾಕ್ಕೊಳ್ಬೇಕು. ನಂತರ ನೋಡಿ, ಈ ರೀತಿ ಸೀರೆನ ಹೀಗೆ ಮಡಿಸ್ತಾ ಬಂದರೆ ಈಕ್ವಲ್ ಆಗಿ ಒಂದೇ ರೀತಿಯಲ್ಲಿ ನಿಮ್ಮ ಸೀರೆ ನೀಟಾಗಿ ಮಡಚಿ ಹೋಗಿಬಿಡುತ್ತೆ. ತುಂಬಾ ಈಸಿ ಫ್ರೆಂಡ್ಸ್. ನೀವು ಎಷ್ಟೇ ಸೀರೆ ಇದ್ದರೂ ಕೂಡ ಫಟಾಫಟ್ ಅಂತ ನೀಟಾಗಿ ಮಡಚಿಡ್ಬೋದು. ನೋಡಲಿಕ್ಕೆ ನಿಮ್ಮ ವಾರ್ಡ್ರೋಬ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹೇಗೋ ಮಡಚಿಬಿಟ್ಟು ನೀವು ಇಟ್ಟರೆ ನೋಡಲಿಕ್ಕೂ ಚೆನ್ನಾಗಿ ಕಾಣೋದಿಲ್ಲ, ಹಾಗೆಯೇ ಜಾಗ ಕೂಡ ಹಿಡಿಸೋದಿಲ್ಲ. ಅದೇ ನೀವು ನೀಟಾಗಿ ಮಡಚಿ ಇಟ್ಟರೆ ಎಷ್ಟು ಸೀರೆ ಇಟ್ಟರೂ ಕೂಡ ಇನ್ನೂ ಜಾಗ ಉಳಿಯುತ್ತೆ. ಒಂದೇ ಒಂದು ಸಾರಿನ ಸೌಟು ಇದ್ದರೆ ಸಾಕು, ಎಷ್ಟೇ ಸೀರೆಗಳಿದ್ದರೂ ಕೂಡ ಚಿಟಿಕೆಯಲ್ಲಿ ಮಡಚಿ ಆಗಿಬಿಡುತ್ತೆ. ನೀವು ನೋಡ್ತಿರ್ಬೋದು ಇವಾಗ ಸೀರೆನ ನೋಡಿ ಎಷ್ಟು ಈಕ್ವಲ್ ಆಗಿ, ನೋಡಿ ನೀವು ಮೇಲ್ಗಡೆ ಹಿಡ್ಕೊಳ್ಳೋದ್ರಲ್ಲಿ ಇದೆ ಇದು. ನೋಡಿ, ನೀಟಾಗಿ ಹೀಗೆ ನೀವು ಒಂದು ಆದ ನಂತರ ಒಂದು ಈ ರೀತಿ ಹೀಗೆ ಸೀರೆನ ಸುತ್ಕೊಳ್ತಾ ಬರಬೇಕು. ನೀವು ಈ ರೀತಿ ಪೂರ್ತಿ ಈ ರೀತಿ ಸುತ್ಕೊಳ್ತಾ ಬಂದರೆ ನೋಡಿ ಲಾಸ್ಟಲ್ಲಿ ಹೀಗೆ ಮಡಚಿಬಿಡಿ. ಇದರಿಂದ ನೋಡಿ ಈಕ್ವಲ್ ಆಗಿ ಒಂದೇ ಲೆವೆಲಲ್ಲಿ ನಿಮಗೆ ಸೀರೆ ಮಡಚಿದ ಹಾಗೆ ಇರುತ್ತೆ. ಆಮೇಲೆ ಎಷ್ಟು ಸೀರೆ ಬೇಕಾದರೂ ಕೂಡ ನಾವು ಫಟಾಫಟ್ ಅಂತ ಮಡಚಿಬಿಡ್ಬೋದು. ಈಗ ನೀವು ಒಳಗಡೆ ಇಟ್ಟಿರುವಂಥ ಈ ಸಾರಿನ ಸೌಟನ್ನು ತೆಗೆದುಬಿಡಿ, ಯಾಕಂದರೆ ಸಾರು ಮಾಡಲಿಕ್ಕೆ ಬೇಕಲ್ವಾ. ಸೊ ಈ ಸಾರಿನ ಸೌಟನ್ನು ಫಸ್ಟ್ ನೀವು ರಿಮೂವ್ ಮಾಡಿಬಿಡಿ. ಇಲ್ಲೇನು ನಾವು ಸಿಗಿಸ್ಕೊಂಡಿದ್ವಲ್ಲ ಅದನ್ನು ತೆಗೆದುಬಿಟ್ಟು ನೀವು ಇದನ್ನು ತೆಗೆದಿಟ್ಬಿಡಿ. ನಂತರ ಈ ಸೀರೆನ ನೀವು ನೋಡಿ, ನಾನೀಗ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿದ್ದನ್ನು ಬೆಡ್ ಮೇಲೆ ಹಾಕ್ತಾ ಇದ್ದೀನಿ. ನೋಡಿ, ಹೀಗೆ ನೀವು ಹಾಸಿಬಿಟ್ಟು ಅದನ್ನು ಮತ್ತೆ ಟ್ರಾವೆಲ್ ಮಾಡುವಾಗ ಹೇಗೆ ಇದನ್ನು ತೊಗೊಂಡು ಹೋಗಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ಹಾಗೆಯೇ ಇದನ್ನು ಬೀರುವಲ್ಲಿ ಹೇಗೆ ಜಾಗ ಜಾಸ್ತಿ ಹಿಡಿಯೋಷ್ಟು ಹೇಗೆ ಮಡಚಿಡಬೇಕು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ನೋಡ್ತಿರ್ಬೋದು ಇವಾಗ ಸೀರೆನ ನಾನು ನೋಡಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಂತರ ನೋಡಿ ಹೀಗೆ ಆ ಸೈಡಿಂದ ಒಂದು ಸ್ವಲ್ಪ ಹಾಗೆ ಈ ಸೈಡಿಂದ ಒಂದು ಸ್ವಲ್ಪ ನಾನು ಮಡಚಿಟ್ಕೊಂಡಿದ್ದೀನಿ. ನಂತರ ಒಂದು ಕೈಯಷ್ಟು ನೋಡಿ ಇಷ್ಟು ನೀವು ಮಿಡಲ್ನಲ್ಲಿ ಗ್ಯಾಪ್ ಬಿಟ್ಟು ನಂತರದಲ್ಲಿ ನೋಡಿ ಒಂದು ಕಡೆ ಭಾಗವನ್ನು ನೀವು ನೋಡಿ ಹೀಗೆ ಓಪನ್ ಮಾಡಿಬಿಟ್ಟು ನಾವು ಮಡಚಿರೋದಲ್ಲಿ 2 ಲೇಯರ್ ಅದನ್ನು ತೆಗೆದುಬಿಟ್ಟು ನಂತರ ಇದನ್ನು ಹೀಗೆ ಒಳಗಡೆ ಹಾಕಬೇಕು. ಇದರಿಂದ ನಿಮ್ಮ ಸೀರೆ ನೀಟಾಗಿ ಕ್ಲೀನಾಗೇ ಇರುತ್ತೆ. ನೋಡಿ, ಈ ಥರ ನೀವು ಮಡಚಿಟ್ಬಿಟ್ರೆ ಒಂದೇ ಸೀರೆ ಇಡುವ ಜಾಗದಲ್ಲಿ ನೀವು 3-4 ಸೀರೆನ ಇಟ್ಟುಬಿಡಬಹುದು, ಅಷ್ಟು ನೀಟಾಗಿ ಆಗುತ್ತೆ. ಹಾಗೆಯೇ ಈ ಥರ ಸೀರೆ ನಾವು ಮಡಚಿ ಇಟ್ಟವಾಗ ಬ್ಲೌಸ್ ಕೂಡ ಅಲ್ಲೇ ಇಡಬಹುದು.
ಒಂದು ಕಡೆ ಸೀರೆ ಇನ್ನೊಂದು ಕಡೆ ಬ್ಲೌಸು ಇಡೋದ್ರಿಂದ ನಮಗೆ ತಕ್ಷಣಕ್ಕೆ ಸಿಗೋದೇ ಇಲ್ಲ. ಹಾಗೆಯೇ ನೀವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ, ನಿಮಗೆ ಸೀರೆ ಪ್ಯಾಟಿಕೋಟ್ ಕೂಡ ನಾವು ಜೊತೆಗೆ ಒಯ್ಯಬೇಕು ಅನ್ನೋದಾದರೆ ನೋಡಿ, ಅದನ್ನು ಕೂಡ ನೀವು ನೀಟಾಗಿ ಇದನ್ನು ಚಿಕ್ಕದಾಗಿ, ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕದಾಗಿ ಮಡಚಿಬಿಟ್ಟು ಆ ಸೀರೆ ಒಳಗಡೆನೆ ಇಟ್ಬಿಟ್ರೆ ನೋಡಿ, ಅದು ಕೂಡ ಒಂದೇ ಹತ್ರನೇ ಇದ್ದುಬಿಡುತ್ತೆ, ನಿಮಗೆ ಒಂದೇ ಕಡೆನೇ ಸಿಕ್ಬಿಡುತ್ತೆ. ನೀವು ನೋಡ್ತಿರ್ಬೋದು, ಇವಾಗ ನಾನು ಆ ಸೀರೆಯ ಲೇಯರ್ನ ಲೇಯರ್ನ ತೆಗೆದುಬಿಟ್ಟು ಅದರಲ್ಲೇ ಬ್ಲೌಸು ಹಾಗೆಯೇ ಸೀರೆ ಪೇಟಿಕೋಟನ್ನು ಕೂಡ ನಾನು ಅದರಲ್ಲೇ ಇಟ್ಟಿದ್ದೀನಿ. ಸೊ ನೀವು ಬೀರುವಿನಲ್ಲೂ ಕೂಡ ಇದೇ ರೀತಿ ಇಡಬಹುದು, ಅಥವಾ ಟ್ರಾವೆಲ್ ಮಾಡುವಾಗ ನೀವು ಈ ರೀತಿ ಮಾಡಿ ಇಟ್ಕೊಂಡು ಹೋಗ್ಬಿಟ್ರೆ ನೀವು ಒಂದೇ ಹತ್ರನೇ ನೀವು ಎಲ್ಲದೂ ಕೂಡ ನಿಮಗೆ ಸಿಕ್ಬಿಡುತ್ತೆ, ನೀಟಾಗಿರುತ್ತೆ. ನೋಡಿ, ಬ್ಯಾಗ್ ಪ್ಯಾಕ್ ಮಾಡುವಾಗ ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಬ್ಯಾಗ್ ಪ್ಯಾಕ್ ಕೂಡ ನೀಟಾಗಿ ಕಾಣಿಸುತ್ತೆ. ನೀವು ಹಾಗೆಯೇ ಈ ಸೀರೆನ ಎಷ್ಟು ಬೇಕಾದರೂ ಎತ್ತು ಹಾಕ್ಬೋದು, ಬಟ್ ಸೀರೆ ಮಾತ್ರ ಮಡಚಿರೋದು ಹಾಳಾಗೋದೇ ಇಲ್ಲ. ನೋಡಿ ಎಷ್ಟು ನೀಟಾಗಿ ನಾನು ಎಷ್ಟು ಹಾಕಿದರೂ ಕೂಡ ನೀಟಾಗೇ ಇದೆ. ನಿಮ್ಮೆಲ್ರಿಗೂ ಕೂಡ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ನೋಡಿ, ಸೀರೆನ ನಾವು ಉಡೋದಷ್ಟೇ ಅಲ್ಲ, ಅದನ್ನು ಮೇಂಟೈನ್ ಮಾಡೋದನ್ನು ಕೂಡ ಕಲಿಬೇಕಾಗತ್ತೆ. ನೋಡಿ, ನಾವು ಸೀರೆಗೆ ಹಾಕುವ ಪಿನ್ನು, ಬ್ಲೌಸಿಗೆ ಹಾಕುವ ಪಿನ್ನು ಕೆಲವೊಂದು ಸರಿ ಏನಾಗ್ಬಿಡುತ್ತೆ, ಆ ಬ್ಲೌಸ್ ಹಾಕಿದವಾಗ ಆ ಸೀರೆ ಆಗಲಿ ಅಥವಾ ಆ ಬ್ಲೌಸಿನ ಬಟ್ಟೆ ಆಗಲಿ ಸಿಕ್ಕೊಂಡ್ಬಿಟ್ಟು ಸೀರೆ ಎಲ್ಲ ಹಾಳಾಗಿಬಿಡುತ್ತೆ. ಅಂದರೆ ಪಿನ್ನಿನ ತುದಿಗೆ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಸಿಕ್ಕೊಂಡ್ಬಿಟ್ಟು ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನಾನು ತೋರಿಸಿಕೊಡ್ತಿರೋ ರೀತಿಯಲ್ಲಿ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸೀರೆ ಆಗಲಿ ನಿಮ್ಮ ಬ್ಲೌಸ್ ಆಗಲಿ ಹಾಳಾಗೋದೇ ಇಲ್ಲ. ನೋಡಿ, ನಾನು ಇಲ್ಲಿ ಒಂದು ಬೀಡ್ಸನ್ನು ತೊಗೊಂಡಿದ್ದೀನಿ. ಆ ಬೀಡ್ಸನ್ನು ನೀವೇನು ಮಾಡಬೇಕು, ಈ ಪಿನ್ನಿನ ಒಳಗಡೆ ನೋಡಿ ಈ ಬೀಡ್ಸನ್ನು ಹಾಕಬೇಕು. ಈ ಬೀಡ್ಸನ್ನು ಹಾಕಿದ ನಂತರ ನೀವು ಸೀರೆ ಉಟ್ಕೊಳ್ಬಹುದು. ನೋಡಿ, ಈ ರೀತಿ ಸೀರೆಗಾಗಲಿ ಅಥವಾ ಬ್ಲೌಸಿಗಾಗಲಿ ಅಥವಾ ದುಪ್ಪಟ್ಟಾಗಲಿ ಈ ರೀತಿ ಹಾಕ್ಕೊಂಡ್ಬಿಟ್ರೆ ನೋಡಿ, ಎಂಡಿಗೆ ಅದು ಟಚ್ ಆಗೋದಿಲ್ಲ, ಅಲ್ಲಿ ಬೀಡ್ಸ್ ಬಂದ್ಬಿಡುತ್ತಲ್ವಾ. ಸೊ ಹಾಗಾಗಿ ನಿಮ್ಮ ಸೀರೆ ಆಗಲಿ ಅಥವಾ ಬ್ಲೌಸಿನ ಬಟ್ಟೆ ಆಗಲಿ ಹಾಳಾಗೋದಿಲ್ಲ. ತುಂಬ ಕಾಸ್ಟ್ಲಿ ಸೀರೆ ತೊಗೊಂಡಿರ್ತೀವಿ ಅಥವಾ ತುಂಬ ಕಾಸ್ಟ್ಲಿಗೆ ನಾವು ಅಮೌಂಟ್ ಹಾಕಿಬಿಟ್ಟು ಬ್ಲೌಸನ್ನು ಸ್ಟಿಚ್ ಮಾಡಿಸಿರ್ತೀವಿ, ಹಾಳಾಗಕ್ಕೆ ಬಿಟ್ಬಿಡೋದು ಯಾಕೆ? ಈ ಟಿಪ್ಸನ್ನು ಫಾಲೋ ಮಾಡಿ ನೀಟಾಗಿ ಇಟ್ಕೋಬಹುದು. ನೋಡಿ, ಎಷ್ಟೇ ನೀವು ಹೀಗೆ ಹಿಂದೆ ಅಲ್ಲಾಡಿಸಿದ್ರೂ ಕೂಡ ಅದು ಬಟ್ಟೆ ಅದಕ್ಕೆ ಟಚ್ ಆಗೋದಿಲ್ಲ. ಬಟ್ಟೆ ನೀವು ಎಂಡಿಗೆ ಟಚ್ ಆಗದೇ ರೀತಿ ನೋಡಿಕೊಂಡ್ರೆ ಆಗ ಅದು ಸೀರೆ ಆಗಲಿ ಬಟ್ಟೆ ಆಗಲಿ ಯಾವುದೇ ಆಗಲಿ ವೇಲಾಗಲಿ ಏನಾದ್ರೂ ಕೂಡ ಹಾಳಾಗೋದಿಲ್ಲ. ನೋಡಿ, ಅಕಸ್ಮಾತ್ ನಮ್ಮ ಹತ್ರ ಆ ಬೀಡ್ಸ್ ಇರಲಿಲ್ಲ ಅಂದರೆ ನೀವು ಈ ಚಮ್ಕಿ ವರ್ಕ್ ಮಾಡ್ತಾರಲ್ವ, ಅದನ್ನು ಕೂಡ ನೀವು ಹಾಕ್ಕೋಬಹುದು. ನೋಡಿ, ಎಂಡಿಂಗಲ್ಲಿ ಅದಿಲ್ಲ ಅಂದರೆ ನೀವು ಆರ್ಟಿಫಿಷಿಯಲ್ ಇಯರಿಂಗ್ಸಿಗೆ ಹಿಂದ್ಗಡೆ ನೀವು ಹುಕ್ ಟೈಪ್ ಕೊಟ್ಟಿರ್ತಾರಲ್ವ, ನೀವು ಇಯರಿಂಗ್ ಹಾಕುವಾಗ ಅದನ್ನು ಕೂಡ ಹಾಕ್ಕೋಬಹುದು. ಅಥವಾ ರಬ್ಬರ್ ಇರೇಸರ್ ಇರುತ್ತಲ್ವ, ಅದನ್ನು ಕೂಡ ನೀವು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀವು ಪಿನ್ನಿಗೆ ಹಾಕ್ಕೊಳ್ಬಹುದು. ನೋಡಿ, ನಾನಿಲ್ಲಿ ಈಗ ಒಂದು ಬೀಡ್ಸಿನ ತೋರಿಸಿದೆ, ಹಾಗೆ ಇದನ್ನು ಕುಂದನಿ ವರ್ಕನ್ನು ಮಾಡೋದನ್ನು ಅದನ್ನು ಕೂಡ ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಥವಾ ನಾವೆಲ್ಲೋ ಫಂಕ್ಷನಲ್ಲಿದ್ದೀವಿ, ಬೀಡ್ಸ್ ಇಲ್ಲ ನಮ್ಮ ಹತ್ರ, ಈ ಕುಂದನ್ ಇಲ್ಲ ನಮ್ಮ ಹತ್ರ, ಇರೇಸರ್ ಇಲ್ಲ ಅನ್ನೋದಾದರೆ ಸಿಂಪಲ್ ಆಗಿರುವಂತಹ ಉಪಾಯನ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಇಲ್ಲ ಇದು ಇಲ್ಲ ಅನ್ನೋದಾದರೆ ನೀವೇನು ಮಾಡಿ, ನೋಡಿ, ಏನಿದ್ರು ಪೇಪರ್ ಅಂತೂ ಸಿಗುತ್ತೆ ಅಲ್ವಾ, ಇಷ್ಟು ಸಣ್ಣ ಪೇಪರ್ ಇದ್ದರೆ ಸಾಕು. ಆ ಪೇಪರನ್ನು ನೀವು ಹೀಗೆ ಮಡಚಿಬಿಟ್ಟು ನೋಡಿ, ಈ ರೀತಿ ಮಡಚಿಬಿಟ್ಟು 4 ಭಾಗ ಮಡಚಿ ಅದನ್ನು ಪಿನ್ನಿಗೆ ಹಾಕ್ಕೊಳ್ಳಿ. ಈ ಥರ ಪಿನ್ನಿಗೆ ಹಾಕ್ಕೊಂಡ್ಬಿಟ್ಟು ನಂತರ ನೀವು ಸೀರೆಗೆ ಹಾಕೋದ್ರಿಂದ ಅದು ಕೂಡ ಟಚ್ ಆಗೋದಿಲ್ಲ. ಈ ರೀತಿ ನೀವು ಮಾಡಿದರೆ ನಿಮ್ಮ ಸೀರೆ ಆಗಲಿ ನಿಮ್ಮ ಬ್ಲೌಸ್ ಆಗಲಿ ಅಥವಾ ಕಾಸ್ಟ್ಲಿಯ ಡ್ರೆಸ್ ಆಗಲಿ ಎಲ್ಲವೂ ಕೂಡ ನೀಟಾಗೇ ಇರುತ್ತೆ, ಹಾಳಾಗೋ ಚಾನ್ಸಸ್ ಕಡಿಮೆ ಅಂತ ಹೇಳಬಹುದು. ಫ್ರೆಂಡ್ಸ್, ಇದಷ್ಟೇ ಅಲ್ಲದೆ ನಮಗೆ ನಾನು ಇನ್ನೊಂದು ಟಿಪ್ಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ನಾವು ಸಾಕ್ಸ್ಗಳನ್ನು ತೊಳಿಲಿಕ್ಕೆ ಹಾಕುವಾಗ ಅಂದರೆ ಮಿಷನಿಗೆ ಹಾಕುವಾಗ ಏನು ಮಾಡ್ತೀವಿ, ಸಾಕ್ಸ್ ಹೀಗೇ ಹಾಕಿಬಿಡ್ತೀವಿ. ಎಲ್ಲ ಬಟ್ಟೆಗಳ ಜೊತೆಗೆ ಮಿಕ್ಸ್ ಆಗಿಬಿಟ್ಟು ಅದು ಒಂದು ಸಿಕ್ಕರೆ ಮತ್ತೊಂದು ಸಿಗಲ್ಲ, ಮತ್ತೊಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ. ಸೊ ನೀವೇನು ಮಾಡಬೇಕು, ನಾನು ತಿಳಿಸ್ಕೊಡ್ತಿರೋ ಟಿಪ್ಸನ್ನು ಫಾಲೋ ಮಾಡಿ. ನೋಡಿ, ನಾವೀಗ ಹೀಗೆ 3-4 ಜೊತೆ ಸಾಕ್ಸನ್ನು ಹಾಕಿದವಾಗ ಒಂದು ಈ ಸಾಕ್ಸು ಸಿಕ್ಕವಾಗ ನಮಗೆ ಹಾಕ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ಹುಡುಕಬೇಕಾಗತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಈ ಸಾಕ್ಸನ್ನು ನೋಡಿ ಈ ರೀತಿ ಗಂಟು ಕಟ್ಟಬೇಕು. ಈ ರೀತಿ ಗಂಟು ಕಟ್ಟಿ ನಂತರ ನೀವು ವಾಶಿಗೆ ಹಾಕೋದ್ರಿಂದ ಅದು ಒಂದೇ ಹತ್ರ ಇರುತ್ತೆ, ಆಚೆ ಈಚೆ ಆಗೋದಿಲ್ಲ.
ನೋಡಿ ಹೀಗೆ ನೋಡಿ ಗಂಟು ಕಟ್ಟಿಬಿಟ್ಟು ಈ ರೀತಿ ನೀವು ವಾಶಿಗೆ ಹಾಕೋದ್ರಿಂದ ಒಂದೇ ಕಡೆ ಇರುತ್ತೆ. ನಾವು ಈಸಿಯಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು, ಸಿಕ್ಬಿಡುತ್ತೆ ನಮಗೆ. ಎಲ್ಲ ಬಟ್ಟೆಗಳ ಜೊತೆಗೂ ಮಿಕ್ಸ್ ಆಗೋದೇ ಇಲ್ಲ. ನೋಡಿ ಈ ರೀತಿ ನಾನು ಹಾಕ್ತಿದ್ದೀನಿ. ಹಾಗೆಯೇ ನೆಕ್ಸ್ಟು ಇದು ವಾಶ್ ಆದಮೇಲೆ, ಈ ಸಾಕ್ಸ್ಗಳು ವಾಶ್ ಆದಮೇಲೆ ಹೇಗೆ ಇದನ್ನು ಮಡಚಿ ಇಡಬೇಕು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಮಡಚಿಟ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೀವು ಬೆಳಗ್ಗೆ ಟೈಮಲ್ಲಿ ಸ್ಕೂಲ್ ಕಳಿಸುವಾಗ ಮಕ್ಕಳಿಗೆ ಸಾಕ್ಸ್ ಕೊಡುವಾಗ ನೀವು ಗಡಿಬಿಡಿಲಿ ಹುಡ್ಕೋ ಫಜೀತಿನೇ ಬೇಡ. ನೋಡಿ ಈ ರೀತಿ ಸಾಕ್ಸನ್ನು ನೀವು ಮಡಚುವಾಗ ನಾನು ತೋರಿಸ್ಕೊಡ್ತಿರೋ ರೀತಿಯಲ್ಲಿ ಮಡಚಿಡಿ. ನೋಡಿ ಒಂದು ಉದ್ದ ಹಾಗೆ ಒಂದು ಗಿಡ್ಡ ಈ ರೀತಿ ಇಟ್ಬಿಟ್ಟು ಫಸ್ಟು, ನಂತರ ಕೆಳಗಡೆಯಿಂದ ಹೀಗೆ ನೀವು ಮಡಚ್ಕೊಳ್ಬೇಕಾಗುತ್ತೆ. ಈ ರೀತಿ ರೋಲ್ ಮಾಡಿ, ನಂತರ ಮೇಲ್ಗಡೆ ಇದೇನು ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಹೀಗೆ ಕವರ್ ಮಾಡಿಬಿಡಿ. ಈ ರೀತಿ ಇಡೋದ್ರಿಂದ ಎರಡೂ ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ. ಒಂದು ಸಿಕ್ಕರೆ ಮತ್ತೊಂದು ಸಿಗಲ್ಲ, ಮತ್ತೊಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ ಅಂತ ಹೇಳಿ ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಎರಡೂ ಸಾಕ್ಸ್ ಕೂಡ ಒಂದೇ ಕಡೆ ಇರುತ್ತೆ. ಇನ್ನೊಮ್ಮೆ ತೋರಿಸ್ತಿದ್ದೀನಿ ನೋಡಿ. ಮೇಲ್ಗಡೆ ಸ್ವಲ್ಪ ಜಾಸ್ತಿ ಬರೋ ಹಾಗೆ ಇಟ್ಬಿಟ್ಟು ಒಂದು ಕೆಳಗಡೆ ಒಂದರಂತೆ ಇಟ್ಬಿಟ್ಟು 2 ಇಂಚಷ್ಟು ಬಿಟ್ಟುಬಿಟ್ಟು ನೀವು ಸಾಕ್ಸನ್ನು ಇಟ್ಕೊಳ್ಳಿ. ನಂತರ ಮೇಲ್ಗಡೆ ನಾವೇನು ಬಿಟ್ಟಿದ್ವಲ್ಲ ಆ ಸಾಕ್ಸನ್ನು ಹೀಗೆ ಮಡಿಸ್ಬೇಕು. ವಿಡಿಯೋ ನೋಡಿದರೆ ನಿಮಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ನೀಟಾಗಿ. ನೋಡಿ ಈ ರೀತಿ ನೀವು ಮಡಿಚಿಬಿಟ್ಟು ಟ್ರಾವೆಲ್ ಮಾಡುವಾಗ ಕೂಡ ನೀವು ಈ ರೀತಿ ಇಟ್ಕೊಂಡು ಹೋಗ್ಬೋದು, ಅಥವಾ ಮನೆಯಲ್ಲೂ ಕೂಡ ವಾಶ್ ಆದಮೇಲೆ ನೀವು ಇದೇ ರೀತಿಯೇ ಸಾಕ್ಸನ್ನು ಮಡಚಿ ಇಡಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಸ್ಕೊಡ್ತಿರುವಂತಹ ಈ ಟಿಪ್ಸ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.